ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರಾಧಿಕಾ K3 ವ್ಲಾಗ್ಸ್. ನಾನಿವತ್ತು ಸೂಪರ್ ಆದಂಥ ಒಂದು ಪತ್ರೊಡೆಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ನಿಜವಾಗ್ಲೂ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾವು ಮಸಾಲೆ ಕಡಲಿಕ್ಕೆ ಒಂದು ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ಫ್ರೆಶ್, ಮತ್ತು ಸ್ವಲ್ಪ ಒಂದು ದೊಡ್ಡ ಲೆಮನ್ ಸೈಜಷ್ಟು ಹುಣಸೆ ಹುಳಿ, ಮತ್ತು ಒಂದು 15ರಿಂದ 20 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಇಲ್ಲಿ 2 ಕಪ್ ದೋಸೆ ರೈಸನ್ನು ನಾನು ನೆನೆಸಿದ್ದೀನಿ 1-2 ಗಂಟೆಗಳ ಕಾಲ. ಮತ್ತೊಂದು 2 ಗಂಟೆಗಳ ಕಾಲ 1 ಕಪ್ ತೊಗರಿಬೇಳೆಯನ್ನು ತೊಗೊಂಡಿದ್ದೀನಿ. ಕೆಲವರು ಹೆಸರು ಕಾಳನ್ನು ಸಹ ಹಾಕ್ತಾರೆ, ಯಾಕಂದರೆ ಅದು ತಂಪು. ಇದು ಎಲೆ ಪತ್ರೊಡೆ ಎಲೆ, ಕೆಸುವಿನ ಎಲೆ ಸ್ವಲ್ಪ ಹೀಟ್ ಅಂತಾರೆ, ಅದಕ್ಕೋಸ್ಕರ ನಾನು ಕೆಲವು ಸರ್ತಿ ಹೆಸರು ಕಾಳು ಹಾಕ್ತೀನಿ, ಕೆಲವು ಸರ್ತಿ ತೊಗರಿಬೇಳೆ ಹಾಕ್ತೀನಿ. ಏನು ಸಹ ಹಾಕ್ಬೋದು, ನಮ್ಮ ಇಷ್ಟ ಅದು. ನೋಡಿ, ಹೀಗೆ ನಾನು ಚೆನ್ನಾಗಿ ವಾಶ್ ಮಾಡಿ ನೆನೆಸಿಟ್ಟಿದ್ದೀನಿ. ಈಗ ನಾನು ತೊಗರಿಬೇಳೆಯನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಅಕ್ಕಿಯನ್ನು ಸಹ ಗ್ರೈಂಡ್ ಮಾಡ್ಕೊಳ್ಬೇಕು. ಅಕ್ಕಿಯನ್ನು ನುಣ್ಣಗೆ ಕಡಿಬಾರ್ದು, ಸ್ವಲ್ಪ ತರಿ ಈಗ ಇಡ್ಲಿಗೆ ಇರುತ್ತಲ್ಲ, ಇಡ್ಲಿಗಿಂತ ಸ್ವಲ್ಪ ನುಣ್ಣಗಾಗಬೇಕು. ರವೆ ಇರಬೇಕು, ಸಣ್ಣ ರವೆ ಆಗಿ. ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಹಾಗೆ ಅಕ್ಕಿಯನ್ನು ನಾನು ಗ್ರೈಂಡ್ ಮಾಡಿ, ಈಗ ನಾನು ಮಸಾಲೆ ಫಸ್ಟಿಗೆ ಹೇಳಿದ್ದೆಲ್ಲ ಏನೇನಂತ ತೋರಿಸಿದ್ದೆಲ್ಲ, ಕೋಕೋನಟ್ ಮತ್ತು ಟೆಮರಿಡ್ ಇದೆಲ್ಲ, ಅದನ್ನು ಕೂಡ ನಾನು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಅದಕ್ಕೆ ಹಿಂಗನ್ನು ಹಾಕ್ತಾಯಿದ್ದೀನಿ. ಇದಕ್ಕೊಂದು 1 ಟೇಬಲ್ ಸ್ಪೂನಷ್ಟು ಹಿಂಗೆ ಪೌಡ್ರನ್ನು ನಾನು ಹಾಕ್ತಾಯಿದ್ದೇನೆ. ಗಟ್ಟಿ ಒಂದು ವೇಳೆ ಹಿಂಗಿದ್ರೆ ಅದನ್ನು ನೀರಲ್ಲಿ ನೆನೆಸಿ ಅದನ್ನು ನೀರು ಮಾಡಿ ಹಾಕಿ, ನಾನು ಇಲ್ಲಿ ಪೌಡರ್ ಹಿಂಗನ್ನೇ ತೊಗೊಳ್ತಾ ಇದ್ದೇನೆ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಹಾಕಲಿಕ್ಕಿಲ್ಲ. ಹಿಂಗೆ ಸ್ವಲ್ಪ ಜಾಸ್ತಿ ಹಾಕಬೇಕಾದ್ರದ್ದೇ ಇದರಲ್ಲಿ ಫ್ಲೇವರ್ ಪರಿಮಳ ಬರ್ತದೆ. ಮತ್ತೊಂದು ಅರ್ಧ ಟೀ ಸ್ಪೂನಷ್ಟು ನಾನು ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೇನೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನು ಹಾಕಿ ಮಸಾಲೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಮಸಾಲೆ ತುಂಬ ತೆಳು ಇರಬಾರ್ದು, ಸ್ವಲ್ಪ ದಪ್ಪ ಇರಬೇಕು. ಅದನ್ನು ನಾವು ಕೆಸುವಿನ ಎಲೆ ಮೇಲೆ ಹಾಕ್ತೀವಲ್ಲ, ಆಗ ಅದಕ್ಕೆ ಎಲೆಗೆ ಅದು ಹಿಡಿಬೇಕು. ಹಾಗೆ ತುಂಬ ತೆಳು ಆಗಬಾರ್ದು. ನೋಡಿ, ಒಂದು ಸ್ವಲ್ಪ ದಪ್ಪವೇ ಇರಬೇಕು, ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಮಸಾಲೆ. ಈಗ ಮಸಾಲೆ ರೆಡಿಯಾಗಿದೆ ನೋಡಿ. ಹೀಗೆ ಅದು ಹಿಂಗಿದೆಲ್ಲ ಪರಿಮಳ ಘಮ ಅಂತ ಬರ್ತಾಯಿದೆ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋನು ಕಡೆ ತನಕ ನೋಡಿ. ನಾನು ಇಲ್ಲಿ ಕೆಸುವಿನ ಎಲೆಯನ್ನು ಚೆನ್ನಾಗಿ ವಾಶ್ ಮಾಡಿ 1-2-3 ಸರ್ತಿ ವಾಶ್ ಮಾಡಿ ಹೀಗೆ ಇಟ್ಕೊಂಡಿದ್ದೀನಿ ನೋಡಿ. ಕೆಸುವಿನ ಎಲೆಯನ್ನು ಮತ್ತೊಂದು ಪೇಪರ್ ನೀಟಾಗಿರುವ ಕ್ಲೀನಾಗಿರೋ ಪೇಪರ್ ತೊಗೊಂಡು ಅದ್ರ ಮೇಲೆ ಹೀಗೆ ಕವುಚಿ ಹಾಕಬೇಕು. ಯಾಕಂದರೆ ಅದು ಮಸಾಲೆ ಅದರ ಹಿಂದಿನಿಂದ, ಕೆಸುವಿನ ಎಲೆ ಹಿಂದೆ ಮಾತ್ರ ಅದು ಮಸಾಲೆ ಹಿಡಿಯೋದು, ಇಲ್ಲದಿದ್ದರೆ ಅದು ಜಾರಿ ಹೋದಾಗ ಆಗ್ತದೆ ಮಸಾಲೆ. ಹಾಗೆ ನೋಡಿ, ಹೀಗೆ ನಾನು ಅದರದ್ದು ಸ್ವಲ್ಪ ದಪ್ಪ ದಂಟೆಲ್ಲ ಇದ್ದರೆ ಮಧ್ಯದಲ್ಲಿ ತೆಗೆದುಕೊಳ್ಬೇಕು ಒಂದು ಚಾಕುವಿನಿಂದ. ಇದರಲ್ಲಿ ಸ್ವಲ್ಪ ದಂಟನ್ನು ನಾನು ತೆಗೆದಿದ್ದೀನಿ ನೋಡಿ. ಹೀಗೆ ಮಸಾಲೆನ ಚೆನ್ನಾಗಿ ಅದರ ಮೇಲೆ ಈವನಾಗಿ ಹೀಗೆ ಸಾರಿಸಬೇಕು. ಸ್ವಲ್ಪ ದಪ್ಪ ಪದ್ರನ್ನೇ ಹಾಕಬೇಕು ಮಸಾಲೆ, ತುಂಬ ತೆಳು ಹಾಕಬಾರ್ದು. ಅದರಲ್ಲಿ ಮಸಾಲೆ ಚೆನ್ನಾಗಿ ಹಿಡಿಬೇಕಲ್ವ. ನೋಡಿ, ಈಗ ಮಸಾಲೆನ ನಾನು ಹಾಕ್ತಾಯಿದ್ದೀನಿ. ಹೀಗೆ ಹಾಕಬೇಕು. ಹೀಗೆ 5 ಎಲೆಯನ್ನು ಒಂದೊಂದು ರೋಲಲ್ಲಿ ಇಡ್ಬೋದು. ನಾನು 5 ಎಲೆಯನ್ನು ಇಟ್ಟು ಮಾಡ್ತಾಯಿದ್ದೀನಿ. ಈಗ 1 ಎಲೆ ಆಯ್ತಲ್ಲ, 1 ಎಲೆ ಮುಖ ಅದು ಮೇಲೆ, ಮತ್ತೊಂದು ಎಲೆದ ಮುಖ ಹೀಗೆ ಇದು ಮಾಡಿ, ಆ ಥರ ರಿವರ್ಸ್ ಸೈಡಲ್ಲಿ ಹಾಗೆ ಇಡಬೇಕು. ನಾನು ತೋರಿಸ್ತೀನಿ ನಿಮಗೆ, ಆಗ ನಿಮ್ಗೆ ಅರ್ಥ ಆಗುತ್ತೆ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೊಂದು GSB ಅವ್ರು ಮಾಡುವಂಥ ಒಂದು ಸೂಪರ್ ಡಿಶ್ ಇದು ಎಲ್ರಿಗೂ ತುಂಬ ಇಷ್ಟ. ಪತ್ರೊಡೆ ಅಂದರೆ GSBದೊಂದು ಟಾಪ್ ಡಿಶ್ ಅಂತ ಹೇಳ್ಬೋದು ಇದನ್ನು. ನೋಡಿ, ಈಗ ಇದನ್ನು ನಾನು 1 ಎಲೆನ ಆ ಮುಖ ಮಾಡಿ ಇಟ್ಟೆ, 1 ಎಲೆನ ಈ ಮುಖ ಮಾಡಿ ಇಡ್ತಿದ್ದೇನೆ. ಹೀಗೆ ಇಡಬೇಕು, ಆಗ ಅದು ರೋಲ್ ಮಾಡುವಾಗ ಈವನ್ ಸೈಜ್ ಬರುತ್ತೆ. ಅದ್ರ ಮೇಲೆ ಸಹ ಹಾಗೆ ನಾನು ಫಸ್ಟ್ ಎಲೆಯಲ್ಲಿ ಹೇಗೆ ನಾನು ಮಸಾಲೆನೆಲ್ಲ ಹೀಗೆ ಚೆನ್ನಾಗಿ ಈವನ್ಲಿ ಸಾರಿಸ್ಕೊಂಡಿದ್ದೆ ನೋಡಿ, ಹೀಗೆ ಅದರ ಮೇಲೆ ಅಪ್ಲೈ ಮಾಡಿದ್ದೆ. ಹಾಗೆ ಮಾಡ್ಕೊಳ್ಳೋದು ನೋಡಿ. ಹೀಗೆ ಒಂದು 5 ಎಲೆ ಇಟ್ಟು ಒಂದೊಂದು ರೋಲನ್ನು ಮಾಡ್ಕೊಳ್ಬೋದು. ಮತ್ತು ಕೆಸುವಿನ ಎಲೆ ಅಂದರೆ ನೀವೆಲ್ಲ ಏನು ಮಾಡ್ತೀರಾ ನನಗೆ ತಿಳಿಸಿ, ನಾನು ಸಹ ಟ್ರೈ ಮಾಡ್ತೀನಿ. ನಾವು ಇದರಿಂದ ಪಲ್ಯ ಕೂಡ ಮಾಡ್ತೇವೆ. ಅದಕ್ಕೆ GSB ಅಳವತ್ತಿ ಅಂತ ಹೇಳ್ತಾರೆ ಪಲ್ಯಕ್ಕೆ. ಅದು ಸಹ ತುಂಬ ಚೆನ್ನಾಗಿರುತ್ತೆ. ಅಮಟೆಕಾಯಿ ಎಲ್ಲ ಹಾಕಿ ಮಾಡ್ತಾರೆ. ಇನ್ನೊಮ್ಮೆ ಅದನ್ನು ಸಹ ಮಾಡಿ ತೋರಿಸ್ತೀನಿ ನಾನು. ಹೀಗೆ 5 ಎಲೆಯನ್ನು ನಾನು ಇಟ್ಟೆ ಆಯಿತು. ಆದಮೇಲೆ ಈಗ ಸೈಡನ್ನು ಹೀಗೆ ನಾವು ಫೋಲ್ಡ್ ಮಾಡ್ಕೊಳ್ಬೇಕು ನೋಡಿ. ಫೋಲ್ಡ್ ಮಾಡ್ಕೊಂಡು ಅದ್ರ ಮೇಲೂ ಸ್ವಲ್ಪ ಹೀಗೆ ಮಸಾಲೆಯನ್ನು ಹಚ್ಕೊಳ್ಬೇಕು. ಈಗ ಹಚ್ಕೊಳ್ತಾ ಇದ್ದೀನಿ ನೋಡಿ. 2 ಸೈಡನ್ನು ನಾವು ಹೀಗೆ ಫೋಲ್ಡ್ ಮಾಡ್ಕೊಳ್ಬೇಕು. ಆಗ ಈವನ್ನಾಗಿ ಚೆನ್ನಾಗಿ ರೋಲು ನೀಟಾಗಿ ಬರುತ್ತೆ. ಮತ್ತು ಮಸಾಲೆ ಕೂಡ ಏನು ಹೊರಗೆ ಬರೋದಿಲ್ಲ. ನಾವು ಅದ್ರ ಮೇಲೆ ಹೀಗೆ ಅಪ್ಲೈ ಮಾಡಿರ್ತೀವಲ್ಲ, ಆ ಮಸಾಲೆ ಎಲ್ಲ ನೋಡಿ. ಹೀಗೆ 2 ಸೈಡ್ ನಾನು ಮಾಡಿಕೊಂಡು ಮಸಾಲೆಯನ್ನು ಹಚ್ತಾ ಇದ್ದೀನಿ. ಮಸಾಲೆ ಹಚ್ಚಿ ಆದಮೇಲೆ ಅದನ್ನು ಪುನಃ ಹೀಗೆ ರೋಲ್ ಮಾಡಬೇಕಿನ್ನು. ಹೀಗೆ ರೋಲ್ ಮಾಡಿ ಅದರ ಮೇಲೆ ಸಹ ಮಸಾಲೆ ಹಚ್ಚಬೇಕು.
ನೋಡಿ ಹೀಗೆ ಇದನ್ನು ಚೆನ್ನಾಗಿ ಸ್ವಲ್ಪ ಟೈಟಾಗಿ ಹೀಗೆ ರೋಲ್ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ನೀಟಾಗಿ ಚೆನ್ನಾಗಿ ರೋಲ್ ಆಗ್ತಾ ಉಂಟಲ್ವ, ಮಸಾಲೆ ಏನು ಹೊರಗೆ ಬರೋದಿಲ್ಲ. ಹೀಗೆ ರೋಲ್ ಮಾಡ್ಕೊಳ್ಳಿ. ಹೀಗೆ ನಿಮ್ಮ ಹತ್ರ ಎಷ್ಟು ಇದು ಮಸಾಲೆ ಎಷ್ಟಿದೆ ಅಷ್ಟು ಮುಗಿಯೋವರೆಗೂ ಎಷ್ಟು ಎಲೆಗೆ ಅದು ಹಿಡಿಸ್ತದೆ ಅಂತ ನೋಡಿಕೊಂಡು ಹೀಗೆ ರೋಲ್ ಮಾಡ್ಕೊಳ್ಳಿ. ನಾನೀಗ ಎಲ್ಲ ಮಸಾಲೆನೂ ಎಲ್ಲ ಇದು ಕೆಸುವಿನ ಎಲೆಗೆಲ್ಲ ಹಚ್ಚಿ ನನಗೆ ಒಟ್ಟು ಒಂದು 3 ರೋಲಷ್ಟು ಪತ್ರೊಡೆ ಆಯಿತು. ಈಗ ಇದೊಂದು ರೋಲ್ ಆಯಿತು, ಇನ್ನೂ 2 ರೋಲ್ ಆಗುತ್ತೆ ನೋಡಿ. ಈಗ 3 ರೋಲ್ ಕಂಪ್ಲೀಟ್ ಆಯಿತು. ಎಲ್ಲ ಪತ್ರೊಡೆ ಎಲೆಯನ್ನೆಲ್ಲ ಅದ್ರ ಮೇಲೆಲ್ಲ ಮಸಾಲೆನ ಸಾರಿಸಿ ಈಗ ರೆಡಿಯಾಗಿದೆ. ಇನ್ನು ಬೇಯಿಸೋದೊಂದೇ ಬಾಕಿ. ಈಗ ನನಗೆ ಬಾಯಲ್ಲಿ ನೀರು ಬರ್ತಾ ಉಂಟು. ಮತ್ತು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದನ್ನು ಹೀಗೆ ಎರಡೆರಡಾಗಿ ಕಟ್ ಮಾಡ್ಕೊಳ್ಳಿ. ನಾನು ಇವತ್ತು ಒಗ್ಗರಣೆ ಪತ್ರೊಡೆ ಮಾಡಿ ತೋರಿಸ್ತಾ ಇದ್ದೇನೆ. ಹೀಗೆ ನೀವು ಬೇಯಿಸೋದಾದರೆ ಇದು ಹಬೆ ಪಾತ್ರೆಯಲ್ಲಿ ಇಡ್ಲಿ ಬೇಯಿಸೋ ಪಾತ್ರೆ ಇರ್ತದಲ್ಲ, ಅದರಲ್ಲಿ ಹೀಗೆ ಕಟ್ ಮಾಡಿ ಎರಡೆರಡು ಕಟ್ ಮಾಡಿ ಹೀಗೆ ಹೀಗೆ ನಾನು ತೋರಿಸ್ತೀನಿ ಅದನ್ನು ಹೇಗೆ ಇಡಬೇಕಂತ. ಹಾಗೆ ಇಟ್ಟು ಬೇಯಿಸೋದು. ಇದು ನಾನು ಒಗ್ಗರಣೆ ಪತ್ರೊಡೆ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು. ಅದಕ್ಕೋಸ್ಕರ ನಾನು ಇದನ್ನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಒಗ್ಗರಣೆ ಪತ್ರೊಡೆ ಆದರೆ ಕುಕ್ಕರಲ್ಲಿ ಮಾಡೋದು. ಒಂದು ಕುಕ್ಕರಲ್ಲಿ ನಾನು 3 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಕೊಬ್ಬರಿ ಎಣ್ಣೆ ತೊಗೊಳ್ತಾ ಇದ್ದೇನೆ. ನೀವು ಯಾವ ಎಣ್ಣೆ ಸಹ ತೊಗೊಳ್ಬೋದು. ನಿಮ್ಗೆ ಯಾವ ಎಣ್ಣೆನ ನೀವು ಬಳಸ್ತೀರಿ ದಿನನಿತ್ಯದಲ್ಲಿ ಅದನ್ನೇ ತೊಗೊಳ್ಳಿ. ಮತ್ತು ಇದಕ್ಕೆ ನಾನು ಮೆಂತ್ಯ ಕಾಳನ್ನು ಹಾಕಬೇಕು. ಒಂದು ಅರ್ಧ ಚಮಚದಷ್ಟು ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಚಮಚದಷ್ಟು ಮೆಂತ್ಯ ಕಾಳನ್ನು ಹಾಕಿ. ಮೆಂತ್ಯ ಕಾಳು ಸ್ವಲ್ಪ ಈಗ ಹುರಿತದೆ ನೋಡಿ, ಗೊತ್ತಾಗ್ತಲ್ವ? ಹೀಗಾಯ್ತಲ್ವ? ಈಗ ನಾವು ಕಟ್ ಮಾಡ್ಕೊಂಡಿರ್ತೀವಲ್ಲ ಪತ್ರೊಡೆ ರೋಲ್ಸ್, ಅದನ್ನು ಹೀಗೆ ನೋಡಿ ಹೀಗೆ ಮಾಡಿ ಇಡಬೇಕು. ನೋಡಿ ಇದರಲ್ಲಿ 4 ರೋಲ್ ಹಿಡಿತದೆ. ಈಗ ನಾನು 2 ರೋಲನ್ನು ಕಟ್ ಮಾಡಿ 4 ಪೀಸ್ ಆಗಿದೆಯಲ್ಲ ಅಷ್ಟೇ ಹಿಡಿತದೆ ಈ ಕುಕ್ಕರಲ್ಲಿ. ಅಷ್ಟನ್ನೇ ಇಟ್ಟು ನಾನು ಈಗ ಅದಕ್ಕೆ ಒಂದು ದೊಡ್ಡ ಕಪ್ಪಲ್ಲಿ 1 ಕಪ್ ಸಾಧಾರಣ ಒಂದು 300 ml ಅಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಅಷ್ಟು ನೀರು ಬೇಕಾಗುತ್ತೆ. ನೀರು ಹಾಕಿ ಮತ್ತು ಇದು ಕುಕ್ಕರ್ ಕವರ್ ಮಾಡಿ ಒಂದು 4 ಸೀಟಿ ಬರೋವರೆಗೆ ಅದನ್ನು ಬೇಯಿಸಬೇಕು. 4-5 ಸೀಟಿ ಬರೋವರೆಗೆ. ಮತ್ತು ಅಷ್ಟರಲ್ಲಿ ಅದು ನೀರೆಲ್ಲ ಅದರಲ್ಲಿ ಚೆನ್ನಾಗಿ ಎಳೆದುಕೊಂಡು ನೀರು ಸಹ ಖಾಲಿ ಆಗ್ತದೆ. ತುಂಬ ಹೊತ್ತು ಇಟ್ಟರೆ ಮತ್ತೆ ಕರಟಿ ಹೋಗ್ತದೆ, ಕುಕ್ಕರ್ ತಳ ಹಿಡಿಯುತ್ತೆ. ಸೊ ಈಗ ನೋಡಿ ಚೆನ್ನಾಗಿ ಬೆಂದು ಇಷ್ಟು ದೊಡ್ಡ ಇದು ಪತ್ರೊಡೆ ರೋಲ್ಸ್ ಎಷ್ಟು ಸಣ್ಣ ಆಗಿದೆ ನೋಡಿ. ಪತ್ರೊಡೆ ರೆಡಿಯಾಗಿದೆ. ಅದನ್ನು ಹೀಗೆ ಕುಕ್ಕರಿಂದ ತೆಗೆದು ಹೀಗೆ ಹಾಕಿ ನೋಡಿ ಹೀಗೆ ಕಟ್ ಮಾಡುವಾಗ ಎಷ್ಟು ನೋಡಿ ಬೆಣ್ಣೆ ಹಾಗೆ ಮೃದುವಾಗಿದೆ, ಅಷ್ಟು ಚೆನ್ನಾಗಿ ಬೆಂದಿದೆ. ಘಮಾತ ಪರಿಮಳ ಬರ್ತಾಯಿದೆ. ಅದರ ಮೇಲೆ ಇನ್ನು ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಕೊಬ್ಬರಿ ಎಣ್ಣೆಯನ್ನು ಹಾಕಿ ತಿಂದರೆ ಏನು ಚಂದ ಟೇಸ್ಟಿ ಅಂತೀರಾ. ಬಾಯಲ್ಲಿ ನೀರು ಬರ್ತಾ ಉಂಟು ನನಗಂತೂ. ನಾನೀಗ ಹೋದೆ ಬಿಸಿ ಬಿಸಿ ಪತ್ರೊಡೆ ತಿನ್ನಲಿಕ್ಕೆ. ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬಾಯ್ ಬಾಯ್.